ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ DJI Osmo Action 4 ಕ್ಯಾಮ್ರಾ ರಿವ್ಯೂ. ಈ ಕ್ಯಾಮ್ರಾನ ಫ್ಲಿಪ್ಕಾರ್ಟಲ್ಲಿ ದಸರಾ ಟೈಮಲ್ಲಿ ಬಿಗ್ ಬಿಲಿಯನ್ ಸೇಲ್ ಆಫರ್ ಇದ್ದಾಗ ತಗೊಂಡಿರೋದು. ಇದು ಪ್ರೈಸ್ ಬಂದುಬಿಟ್ಟು ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ ನೋಡಿ. ಈ ವಿಡಿಯೋನ ಅಷ್ಟು ಸುಲಭವಾಗಿ ಎಲ್ಲರೂ ಸರ್ಚ್ ಮಾಡಿ ನೋಡಲ್ಲ, ಯಾಕಂದರೆ ಯಾರೆಲ್ಲ ಕ್ಯಾಮ್ರಾ ತೊಗೊಬೇಕು ಅಂತ ಪ್ಲ್ಯಾನಿಂಗ್ ಇದೆಯೋ ಅವ್ರು ಮಾತ್ರ ನೋಡೋಕ್ಕೆ ಸಾಧ್ಯ. ಒಂದು ಆಲ್ರೆಡಿ ತೊಗೊಬೇಕು ಅಂತ ಡಿಸೈಡ್ ಮಾಡಿರ್ತಾರೆ, ಇಲ್ಲ ಅಂದರೆ DJI ಬೆಟರ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರ ನೋಡ್ತಾ ಇರ್ತಾರೆ. ಕ್ಯಾಮ್ರಾ ಹೆಂಗಿದೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಬಾಕ್ಸಲ್ಲಿ ಏನೇನೆಲ್ಲ ಕೊಟ್ಟಿದ್ರು ಅಂತ ಹೇಳಿ ಒಂದು ಸೈಡ್ ನೋಡೋಣ. ಬಾಕ್ಸ್ ಓಪನ್ ಮಾಡಿದಾಗ ಇಷ್ಟೆಲ್ಲ ಆಕ್ಸೆಸರೀಸ್ ಇರುತ್ತೆ ಅದರಲ್ಲಿ. ಇದು ಸ್ಟ್ಯಾಂಡರ್ಡ್ ಪ್ಯಾಕ್ ಅಷ್ಟೇ. ಇವಾಗ ಆಕ್ಸೆಸರೀಸ್ ನೋಡೋಣ. ಮೊದಲು ಮ್ಯಾನ್ಯಲ್ ಕಾರ್ಡ್ ಕೊಟ್ಟಿರ್ತಾರೆ, ಫ್ರೀ ಇದೆ, ನೋಡ್ಕೊಬೋದು ನೀವು ಹೆಂಗೆ ಯೂಸ್ ಮಾಡ್ಬೋದು ಅಂತ ಎಲ್ಲ ಇರುತ್ತೆ ಇದರಲ್ಲಿ. ಇದು ಒಂದು DJI ಸ್ಟಿಕ್ಕರ್ ಕೊಟ್ಟಿರ್ತಾರೆ, ನೀವು ಬೇಕಾದರೆ ಯೂಸ್ ಮಾಡಿ, ಇಲ್ಲ ಬಿಸಾಕ್ಬಿಡಿ ಅಷ್ಟೇ. ಇದು ಚಾರ್ಜಿಂಗ್ ಕೇಬಲ್ ಅಷ್ಟೇ ಕೊಟ್ಟಿರ್ತಾರೆ, ಅಡಾಪ್ಟರ್ನ ನೀವೇ ತೊಗೊಬೇಕು. ಇದು ಮ್ಯಾಗ್ನೆಟಿಕ್ ಮೌಂಟು, ಇದು ತುಂಬ ಯೂಸ್ ಆಗುತ್ತೆ ವೀಡಿಯೋ ಮಾಡೋಕ್ಕೆಲ್ಲ. ಸಖತ್ತು ಸ್ಟ್ರಾಂಗಾಗಿ ಇಟ್ಕೊಳುತ್ತೆ ಕ್ಯಾಮ್ರಾನ, ಎಲ್ಲೂ ಬೀಳಕ್ಕೆ ಬಿಡಲ್ಲ ಇದು. ಮತ್ತು ನೆಕ್ಸ್ಟ್ ಬಂದು ಇದು ಅದೆಸಿವ್ ಮೌಂಟು, ಮತ್ತು ಇದು ಎಲ್ಲಿ ಬೇಕಾದರೂ ಗಮ್ ಹಾಕಿ ಹಾಕಿದ್ರೆ ನೀವು ಹೆಲ್ಮೆಟ್ ಬೇಕಾದರೆ ಹೆಲ್ಮೆಟ್ ಹಾಕಿ, ಇಲ್ಲ ಗಾಡಿ ಫ್ರಂಟ್ ವೈಸರಲ್ಲಿ ಹಾಕಿ, ಇಲ್ಲ ಬೇರೆ ಯಾವುದಾದ್ರೂ ಥರ ಯೂಸ್ ಮಾಡೋ ಥರ ಇದ್ದರೆ ಎಲ್ಲಿ ಬೇಕಾದರೂ ಹಾಕಿ ಇದರಲ್ಲಿ ಮೌಂಟ್ ಮಾಡ್ಬೋದು. ಇದು ಬಂದು ಸ್ಕ್ರೂ ಇದು ನಾರ್ಮಲಾಗಿ ಸ್ಕ್ರೂ ಫಿಟ್ ಮಾಡೋಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಇದು ಕ್ಯಾಮ್ರಾ ಕವರ್, ಇದು ಲೆನ್ಸ್ ಹತ್ರ ಒಂದೇನಾದರೂ ಹೋದರೆ ಇನ್ನೊಂದು ಹಾಕ್ಬೋದು. ನೆಕ್ಸ್ಟ್ ಇದು ಸೇಮ್ ಮ್ಯಾಗ್ನೆಟಿಕ್ ಕೇಸ್. ಇದು ಈ ಕೇಸ್ ಒಳಗಡೆ ಕ್ಯಾಮ್ರಾ ಹಾಕಿದ್ರೆ ಮಾತ್ರ ಆ ಮ್ಯಾಗ್ನೆಟಿಕ್ ಮೌಂಟ್ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗೋಲ್ಲ. ಇದು ಮೆಟಲ್ ಕೇಸ್ ಆಗಿರುತ್ತೆ. ನೆಕ್ಸ್ಟ್ ಇದು ಬಂದು ಫೈನಲ್ ಕ್ಯಾಮ್ರಾ ಫುಲ್ ರಬ್ಬರ್ ಟೈಪ್ ಇರುತ್ತೆ. ಸೈಡ್ ಪಾರ್ಟ್ ಮತ್ತು ಎಲ್ಲಿ ಅಂಟಿಸ್ತೀವಿ ಅದು ಮಾತ್ರ ಮ್ಯಾಗ್ನೆಟಿಕ್ ಇರುತ್ತೆ. ಇದು 22Kಗೆ ವರ್ತಬಲ್ ಕ್ಯಾಮ್ರಾ, 4K ಫುಲ್ ಕ್ಲಾರಿಟಿ ಇದೆ. ಅಷ್ಟು ಕ್ಲಾರಿಟಿ ನನ್ನ ಫೋನಲ್ಲಿ ಕೂಡ ಪ್ಲೇ ಮಾಡೋಕ್ಕಾಗಲ್ಲ, ಅಷ್ಟು ಕ್ಲಾರಿಟಿ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಮೆಮೊರಿ ಕಾರ್ಡ್ ಇರಲ್ಲ, ಇನ್ಬಿಲ್ಟ್ ಸ್ಟೋರೇಜ್ ಕೂಡ ಇಲ್ಲ. ನೀವೇ ಕ್ಯಾಮ್ರಾ ತೊಗೊಂಡ್ಮೇಲೆ ಮೆಮೊರಿ ಕಾರ್ಡ್ ಕೂಡ ತೊಗೊಂಡು ಹಾಕ್ಕೊಬೇಕಾಗುತ್ತೆ. ಇದು ಡ್ಯುಯಲ್ ಸ್ಕ್ರೀನ್ ಇದೆ, ತುಂಬ ಯೂಸ್ ಆಗುತ್ತೆ ಕ್ಯಾಮ್ರಾ. ಇದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಡಿಟೇಲಾಗಿ ವೀಡಿಯೋ ಮಾಡ್ತೀನಿ. ಈ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ಕಮೆಂಟಲ್ಲಿ ಕನ್ಫರ್ಮ್ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಡಿಟೇಲಾಗಿ ಈ ಕ್ಯಾಮ್ರಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದು ಜಸ್ಟ್ ಸುಮ್ಮನೆ ರಿವ್ಯೂ ಅಷ್ಟೇ. ನಿಮ್ಮ ಫೋನಲ್ಲಿ 4K ಸಪೋರ್ಟ್ ಆದರೆ ಪ್ಲೇ ಮಾಡ್ಬೋದು, ಬಟ್ ನನ್ನ ಫೋನಲ್ಲಿ ಸಪೋರ್ಟ್ ಆಗಿಲ್ಲ. ಒಂದು ಸಲ ಟ್ರೈ ಮಾಡಿದ್ದೆ. ಇದರಲ್ಲಿ ಸುಮಾರು ಮೋಡ್ಸ್ ಇದೆ, ಫೋಟೋ ತೆಗಿಬೋದು, ಕ್ಯಾಮ್ರಾ, ವಿಡಿಯೋ ರೆಕಾರ್ಡ್ ಎಲ್ಲದಕ್ಕೂ ಸಕ್ಕತ್ತಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬಲ್ಲಿ ಇಟ್ಟಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.